ಬಿ ಜೆ ಪಿಯಿಂದ 2 ಜನ ಶಾಸಕರ ಆಯ್ಕೆ ಆಗಿದ್ದು. ಒಬ್ಬರು ವಸಂತ್ ಬಂಗೇರ ಬೆಳ್ತಂಗಡಿ, ಇವರೊಬ್ಬರು 2 ಜನ ಆರಿಸಿ ಬಂದರು. ಬಾಕಿ ಉಳಿದವರೆಲ್ಲ ಸೋತ್ಬಿಟ್ರು. 18 ಜನ ಇತ್ತು, ಎಲ್ಲರೂ ಸೋತರು. ಆ ಒಂದು ಸಂದರ್ಭದಲ್ಲಿ ಯೋಚನೆ ಮಾಡ್ತಾ ಬಗರಕಂ ಸಾಗುವಳಿದಾರರನ್ನ, ರೈತರನ್ನ ಒಕ್ಕಲೆಬ್ಸಬೇಕು ಅಂತಕ್ಕಂಥದ್ದು ಮತ್ತೆ ಚಾಲುವಾದವಾಗ ಯಡಿಯೂರಪ್ಪನವ್ರು ಒಬ್ಬರೇ ಇದ್ದರು. ವಸಂತ್ ಬಂಗೇರನ್ನ ರಾಮಕೃಷ್ಣ ಹೆಗಡೆಯವರು ಜನತಾ ಪಕ್ಷದವರು ಸೆಳ್ಕೊಂಡ್ರು. ಅವನು ಬಿ ಜೆ ಪಿ ರಾಜೀನಾಮೆ ಕೊಟ್ಟು ಹೋದ, ಜನತಾ ಪಕ್ಷಕ್ಕೆ ಸೇರ್ಕೊಂಡ. ಆವಾಗ ಇವರೊಬ್ಬರೇ ಇದ್ದರು. ಅಸೆಂಬ್ಲಿ ಒಳಗೆ ಆ ಬಿಲ್ಲು ರಾಚಯ್ಯನವರು ಆ ಬಿಲ್ಲನ್ನು ತಂದರು, ಒಕ್ಕಲೆಬ್ಸೋಂಥ ಬಿಲ್ಲನ್ನು ತಂದಾವಾಗ ಯಡಿಯೂರಪ್ಪನವರು ಎದ್ದು ನಿಂತ್ಕೊಂಡು ಸತ್ಯಾಗ್ರಹ ಮಾಡಿದರು. ಏನು ಮಾಡೋದು, ರೈತರು ಎಲ್ಲ ಬಗರಕಂ ಸಾಗುವಳಿ ಎಲ್ಲ ಮಾಡಿದ್ದಾರೆ. ಶಿವಮೊಗ್ಗದ ಅಭಿವೃದ್ಧಿಯ ಶಿಖರಕ್ಕೆ ವಿಮಾನ ನಿಲ್ದಾಣವೇ ಕಿರೀಟ. ವಿಶ್ವ ದರ್ಜೆಯ ಸಿಗಂದೂರು ಸೇತುವೆ ಕೂಡ ಬಿಎಸ್ವೈ ಕೊಡುಗೆ. ಶಿವಮೊಗ್ಗ ಜಿಲ್ಲೆ ಇವತ್ತು ಇಡೀ ಜಗತ್ತಿಗೆ ಫೇಮಸ್ ಆಗ್ತಾ ಇದೆ. ಅದಕ್ಕೆ ಕಾರಣ ಅಭಿವೃದ್ಧಿಗೆ ಬಿಎಸ್ ಯಡಿಯೂರಪ್ಪ ಹಾಕಿದ ಬುನಾದಿ. ಅಭಿವೃದ್ಧಿಯ ಸಾಲಿನಲ್ಲಿ ಮೊದಲಿಗೆ ನಿಲ್ಲೋದು ಅಂತಾರಾಷ್ಟ್ರೀಯ ಮಟ್ಟದ ವಿಮಾನ ನಿಲ್ದಾಣ. ಸರಿಸುಮಾರು 250 ಕೋಟಿಗೂ ಅಧಿಕ ಖರ್ಚಿನಲ್ಲಿ ತಲೆ ಎತ್ತಿರೋ ಏರ್ಪೋರ್ಟ್ ಅನ್ನ ಜಿಲ್ಲೆಯ ಯಾವೊಬ್ಬ ನಾಯಕನೂ ಕೂಡ ಕಲ್ಪನೆ ಕೂಡ ಮಾಡಿರಲಿಲ್ಲ. ಅಂತಹ ಕಲ್ಪನೆ ಮಾಡಿದವರಲ್ಲಿ ಮೊದಲಿಗರು ಬಿಎಸ್ವೈ ಮಾತ್ರ. ನಿಜ ಹೇಳಬೇಕು ಅಂದ್ರೆ ಶಿವಮೊಗ್ಗದ ಕುವೆಂಪು ವಿಮಾನ ನಿಲ್ದಾಣ ಬಿಎಸ್ವೈ ಅವರ ಕನಸಿನ ಕೂಸು. ಇನ್ನು ಸಿಗಂದೂರು ಬ್ರಿಡ್ಜ್ ಸಾಗರ ತಾಲೂಕಿನ ಶರಾವತಿ ಹಿನ್ನೀರಿನ ಮೇಲೆ ನಿರ್ಮಿಸಲಾದ ಸಿಗಂದೂರು ಸೇತುವೆಯನ್ನ ಸುಮಾರು 473 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. ಭಾರತದ 2ನೇ ಅತಿ ಉದ್ದದ ಅಂದ್ರೆ ಸುಮಾರು 2.44 ಕಿಲೋಮೀಟರ್ ಉದ್ದದ ಕೇಬಲ್ ಸ್ಟೇಡ್ ಸೇತುವೆ ಇದಾಗಿದೆ. ಇನ್ನು ಈ ಸೇತುವೆಯು ದಶಕಗಳ ಕಾಲದ ಬೇಡಿಕೆಯಾಗಿತ್ತು. ಇದರಿಂದ ಸಾಗರ ಮತ್ತು ಸಿಗಂದೂರು ನಡುವಿನ ಪ್ರಯಾಣದ ಸಮಯವನ್ನ 2 ಗಂಟೆಗಳಷ್ಟು ಕಡಿಮೆಯಾಗಿದೆ. ಈ ಸೇತುವೆಯಿಂದ ಸಾಗರ ಸಿಗಂದೂರು ನಡುವಿನ ಸುಮಾರು 40ರಿಂದ 50 ಕಿಲೋಮೀಟರ್ ಸುತ್ತಿನ ಪ್ರಯಾಣವು ನೇರ ರಸ್ತೆಯ ಮೂಲಕ ಸುಲಭವಾಗಿದೆ. ಇದರ ಜೊತೆಗೆ ಶರಾವತಿ ಹಿನ್ನೀರಿನ ಸುಂದರ ನೋಟವನ್ನ ಒದಗಿಸುವ ಈ ಸೇತುವೆ ಪ್ರವಾಸಿಗರಿಗೆ ಮತ್ತು ಪ್ರಸಿದ್ಧ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಪ್ರಮುಖ ಆಕರ್ಷಣೆಯಾಗಿದೆ. ಈಗ ಶಿವಮೊಗ್ಗ ಜಿಲ್ಲೆಗೆ ಬಂದರೆ ನಾನು ಯಾವಾಗಲೂ ಹೇಳ್ತೀನಿ, ಎಲ್ಲವೂ ಸ್ವಾಭಾವಿಕವಾಗಿ ನಡೆಯುತ್ತೆ. ಆದರೆ ಅಸ್ವಾಭಾವಿಕ ಅಂದರೆ ಇಲ್ಲಿ ಏರ್ಪೋರ್ಟ್ ಆಗಿರೋಂಥದ್ದು. ಏರ್ಪೋರ್ಟು ಕಲ್ಪನೆ 900 ಎಕರೆ ಜಾಗದಲ್ಲಿ 870 ಎಕರೆ ಜಾಗದಲ್ಲಿ ಕಲ್ಪನೆ ಮಾಡ್ಕೊಳ್ಳೋಕ್ಕಾಗಲ್ಲ. ಇವತ್ತು ಆ ಜಮೀನನ್ನು ಕೊಂಡ್ಕೊಳ್ಳೋಕ್ಕಾಗಲ್ಲ. ಬರೀ ಅದೇ ಒಂದು ಬಹುಶಃ 250-350 ಕೋಟಿ ಆಗ್ಬಿಡುತ್ತೇನೋ. ಈಗಿನ ಲೆಕ್ಕದಲ್ಲಿ ತಗೊಂಡ್ರೆ 824 2400 ಕೋಟಿ ಆಗುತ್ತೆ. 3 ಕೋಟಿ ಅಂತ ಇವತ್ತಿನ ಲೆಕ್ಕ ತಗೊಂಡ್ರೆ. ಮತ್ತು ಆ ಸಿಗಂದೂರು ಸೇತುವೆ ಒಂದು ವಿಶೇಷವಾಗಿ ಯಡಿಯೂರಪ್ಪನವರು ಪ್ರಾರಂಭ ಮಾಡಿದ್ರೂ ಅದರ ಏನು ಆ ವಿನ್ಯಾಸ ಅದನ್ನು ಫರ್ದರ್ ಅದು ರಾಘವೇಂದ್ರ ಅವರು ಯೋಗ ಅನ್ನೋಗೆ ಅಲ್ಲಿ ಕೇಂದ್ರದಲ್ಲಿ ಸಂಸದರಾಗಿದ್ದರು. ಅವರ ಒಂದು ಏನು ಅವ್ರಿಗೂ ಕೂಡ ಇವರು ಶಕ್ತಿಯನ್ನು ಜೋಡಿಸಿ ಅದು ಆಗಾಗ ಮಾಡಿದ್ದು. ಹೀಗೆ ಹೋರಾಟ, ಅಚಲ ನಂಬಿಕೆ, ವಿಶ್ವಾಸ, ಗುರಿ, ಛಲ, ಅಭಿವೃದ್ಧಿಯ ಹಠ ಹೊಂದಿರೋ ಬಿಎಸ್ ಯಡಿಯೂರಪ್ಪನವರಿಂದ ಇಡೀ ಶಿವಮೊಗ್ಗ ಜಿಲ್ಲೆ ಇವತ್ತು ಉನ್ನತ ಸ್ಥಾನದಲ್ಲಿದೆ. ಇಂತಹ ಶಿವಮೊಗ್ಗವು ಸ್ಮಾರ್ಟ್ ಸಿಟಿ ಯೋಜನೆಯಡಿ ಶಿವಮೊಗ್ಗ ಸ್ಮಾರ್ಟ್ ಸಿಟಿ ತುಂಗಾ ನದಿ ತೀರದ ಅಭಿವೃದ್ಧಿ ಮತ್ತು ಮೂಲ ಸೌಕರ್ಯ ವಿಸ್ತರಣೆಯೊಂದಿಗೆ ವೇಗವಾಗಿ ಅಭಿವೃದ್ಧಿಯನ್ನ ಹೊಂದುತ್ತಾ ಇದೆ. ಫ್ಲೈಓವರ್, ಒಳಚರಂಡಿ ಮತ್ತು ಉದ್ಯಾನವನಗಳ ಸುಧಾರಣೆ ನಡೀತಾ ಇದೆ. ಮಲೆನಾಡಿನ ಪ್ರವೇಶ ದ್ವಾರವಾಗಿ ಪರಿಸರ ಸ್ನೇಹಿ ನಗರೀಕರಣಕ್ಕೆ ಒತ್ತು ನೀಡಲಾಗಿದ್ದು, ಅದೆಲ್ಲದಕ್ಕೂ ಕೂಡ ಕಾರಣ ಒನ್ ಆ್ಯಂಡ್ ಓನ್ಲಿ ಯಡಿಯೂರಪ್ಪ ಮಾತ್ರ. ಕೇಳಿದ್ರಲ್ವಾ, ಅವರ ಆಪ್ತರು ಹೇಳಿದಂತೆ ಬಿಎಸ್ ಯಡಿಯೂರಪ್ಪನವರ 50 ವರ್ಷಗಳ ರಾಜಕೀಯ ಪಯಣ ನಿಜಕ್ಕೂ ಕೂಡ ಸಾರ್ಥಕ. ಇಂತಹ ಜನ ಮೆಚ್ಚಿದ, ಇಡೀ ಜಿಲ್ಲೆ ಅಪ್ಪಿಕೊಂಡಿರುವ ಅಭಿವೃದ್ಧಿಯ ಶಿಕಾರಿ ವೀರನಿಗೆ ನಿಜಕ್ಕೂ ಹ್ಯಾಟ್ಸ್ ಆಫ್.